ಮೊದಲನೆಯ ಪ್ರಶ್ನೆ, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಎ 12 ವರ್ಷ, ಬಿ 5 ವರ್ಷ, ಸಿ 8 ವರ್ಷ, ಡಿ 10 ವರ್ಷಗಳಿಗೊಮ್ಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಎರಡನೆಯ ಪ್ರಶ್ನೆ, ಗೋವಾದ ರಾಜಧಾನಿ ಯಾವುದು? ಎ ಮುಂಬೈ, ಬಿ ಪಣಜಿ, ಸಿ ಬೆಂಗಳೂರು, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಣಜಿ. ಇನ್ನು ಮೂರನೆಯ ಪ್ರಶ್ನೆ, ದ.ರಾ ಬೇಂದ್ರೆ ಅವರ ಕೃತಿ ಯಾವುದು? ಎ ಸಂಧ್ಯಾರಾಗ, ಬಿ ಮಾಯಾಲೋಕ, ಸಿ ಅರಳು ಮರಳು, ಡಿ ನಾಕುತಂತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಳು ಮರಳು. ಇನ್ನು ನಾಲ್ಕನೆಯ ಪ್ರಶ್ನೆ, ಗೋಧಿಯನ್ನು ಅಧಿಕವಾಗಿ ಬೆಳೆಯುವಂತಹ ದೇಶ ಯಾವುದು? ಎ ರಷ್ಯಾ, ಬಿ ಚೈನಾ, ಸಿ ಕೊರಿಯಾ, ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಐದನೆಯ ಪ್ರಶ್ನೆ, ಅಟ್ಲಾಸ್ ಸೈಕಲ್ ಲಿಮಿಟೆಡ್ ಯಾವ ನಗರದಲ್ಲಿ ಕಂಡುಬರುತ್ತದೆ? ಎ ಮುಂಬೈ, ಬಿ ಗೋರ್ಗಾಂವ್, ಸಿ ಹೈದರಾಬಾದ್, ಡಿ ಸೋನಿಪತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೋನಿಪತ್ನಲ್ಲಿ ಇದೆ. ಆರನೆಯ ಪ್ರಶ್ನೆ, ತೂಕ ಇಳಿಸಿಕೊಳ್ಳಲು ಯಾವ ಮಾಂಸವನ್ನು ನಾವು ಹೆಚ್ಚಾಗಿ ಸೇವನೆ ಮಾಡಬೇಕು? ಎ ಮೇಕೆ ಮಾಂಸ, ಬಿ ನಾಟಿ ಕೋಳಿ ಮಾಂಸ, ಸಿ ಕುರಿ ಮಾಂಸ, ಡಿ ಮೀನಿನ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಟಿ ಕೋಳಿ ಮಾಂಸ. ಇನ್ನು ಏಳನೆಯ ಪ್ರಶ್ನೆ, ಯಾವ ರೋಗ ನಿದ್ರೆ ಕೊರತೆಯನ್ನು ಉಂಟು ಮಾಡುತ್ತದೆ? ಎ ಖಿನ್ನತೆ, ಬಿ ಮಧುಮೇಹ, ಸಿ ಹೃದಯ ರೋಗ, ಡಿ ಪಾರ್ಶ್ವವಾಯು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಖಿನ್ನತೆ. ಎಂಟನೆಯ ಪ್ರಶ್ನೆ, ಯಾವುದರಿಂದ ಮೂಳೆಗಳು ಬೇಗವಾಗಿ ದುರ್ಬಲಗೊಳ್ಳುತ್ತವೆ? ಎ ನೀರಿನಿಂದ, ಬಿ ಉಪ್ಪು ಸೇವನೆಯಿಂದ, ಸಿ ಸಕ್ಕರೆ ಸೇವನೆಯಿಂದ, ಡಿ ಹೆಚ್ಚಾಗಿ ಆಲ್ಕೋಹಾಲ್ ಸೇವನೆ ಮಾಡುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಸೇವನೆ. ಒಂಬತ್ತನೆಯ ಪ್ರಶ್ನೆ, ದೇಹದಲ್ಲಿ ಏನು ಕೊರತೆಯಾದರೆ ಅತಿಯಾದ ಬೆವರಿಕೆಗೆ ಅದು ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ಸ್, ಸಿ ಕ್ಯಾಲ್ಸಿಯಂ, ಡಿ ಪೊಟ್ಯಾಷಿಯಂ. ಉತ್ತರ ಆಪ್ಷನ್ ಬಿ ವಿಟಮಿನ್ಸ್. ಹತ್ತನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಿಯರ್ ಕುಡಿದರೆ ಏನಾಗುತ್ತದೆ? ಎ ಅಸಿಡಿಟಿ, ಬಿ ಗ್ಯಾಸ್ಟ್ರಿಕ್, ಸಿ ವಾಕರಿಕೆ, ಡಿ ಮಲಬದ್ಧತೆ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸಿಡಿಟಿ ಮತ್ತು ಆಪ್ಷನ್ ಸಿ ವಾಕರಿಕೆ.